ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮಧ್ಯೆ ಈಗ ಈ ಭಗವಧ್ವಜ ದಂಗಲ್ ನಡೀತಾ ಇದೆ. ಕಾಂಗ್ರೆಸ್ ನಾಯಕರು ಆಗ್ರಹಿಸ್ತಾ ಇರೋದು ಕ್ರಮ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಉಡುಪಿ ಡಿಸಿ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಆಗ್ರಹ. ಉಡುಪಿ ಜಿಲ್ಲಾಧಿಕಾರಿ ಪರ ಈಗ ಕೇಸರಿ ನಾಯಕರು ನಿಂತಿದ್ದಾರೆ. ಶಿರೂರು ಪರ್ಯಾಯದ ಸಂದರ್ಭದಲ್ಲಿ ಡಿಸಿ ಧ್ವಜ ಹಾರಿಸಿದ್ರು. ಇದು ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಡಿಸಿಯಿಂದ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಈಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಡಿಸಿಯಿಂದ ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಅದರ ಜೊತೆಯಲ್ಲಿ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಡಿಸಿ ಪರವಾಗಿ ನಿಂತಿದ್ದಾರೆ. ಅವರಿಂದ ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಒಂದು ಕಾಂಗ್ರೆಸ್ಸಿಗರ ಹಿಂದೂ ವಿರೋಧಿ ಮಾನಸಿಕತೆಯನ್ನ ತೋರಿಸುತ್ತೆ. ಭಗವಧ್ವಜ ಅಂದ್ರೆ ನಿಷೇಧಿತ ಧ್ವಜನಾ? ಏನಾರ ಭಗವಧ್ವಜ ಪಾಕಿಸ್ತಾನದ ಧ್ವಜದ ತರ ಕಂಡುಬಿಡುತ್ತಾ ಕಾಂಗ್ರೆಸ್ನವರಿಗೆ? ಭಗವ ಅಂದ್ರೆ ಒಂದು ತ್ಯಾಗದ ಸಂಕೇತ, ಭಗವ ಅಂದ್ರೆ ಒಂದು ಶೌರ್ಯದ ಸಂಕೇತ. ಭಗವಧ್ವಜ ಇವತ್ತಿನವರೆಗೂ ಜಗತ್ತಿನಲ್ಲಿ ಭಯೋತ್ಪಾದಕರನ್ನು ಸೃಷ್ಟಿ ಮಾಡಿಲ್ಲ. ಭಗವಧ್ವಜ ಸೃಷ್ಟಿ ಮಾಡಿರೋದು ಸಂತರನ್ನ, ಭಗವಧ್ವಜ ಸೃಷ್ಟಿ ಮಾಡಿರೋದು ತ್ಯಾಗಜೀವಿಗಳನ್ನ, ಭಗವಧ್ವಜ ಸೃಷ್ಟಿ ಮಾಡಿರೋದು ಶೌರ್ಯದ ಪರಾಕಾಷ್ಠೆಯನ್ನ ಮೆರೆದಂತ ಶಿವಾಜಿ ಅಂತವ್ರನ್ನ ಸೃಷ್ಟಿ ಮಾಡಿದೆ, ರಾಣಾ ಪ್ರತಾಪ್ ಅಂತವ್ರನ್ನ ಸೃಷ್ಟಿ ಮಾಡಿದೆ. ಹಾಗಾಗಿ ಭಗವಧ್ವಜ ಹಿಡ್ಕೊಳ್ಳೋದು ಅಪರಾಧ ಅಲ್ಲ. ಕಾಂಗ್ರೆಸ್ಸಿಗೆ ಅದೊಂದು ರೀತಿಯ ಒಂದು ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮಧ್ಯೆ ಈಗ ಈ ಭಗವಧ್ವಜ ದಂಗಲ್ ನಡೀತಾ ಇದೆ. ಕಾಂಗ್ರೆಸ್ ನಾಯಕರು ಆಗ್ರಹಿಸ್ತಾ ಇರೋದು ಕ್ರಮ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಉಡುಪಿ ಡಿಸಿ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಆಗ್ರಹ. ಉಡುಪಿ ಜಿಲ್ಲಾಧಿಕಾರಿ ಪರ ಈಗ ಕೇಸರಿ ನಾಯಕರು ನಿಂತಿದ್ದಾರೆ. ಶಿರೂರು ಪರ್ಯಾಯದ ಸಂದರ್ಭದಲ್ಲಿ ಡಿಸಿ ಧ್ವಜ ಹಾರಿಸಿದ್ರು. ಇದು ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಡಿಸಿಯಿಂದ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಈಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಡಿಸಿಯಿಂದ ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಅದರ ಜೊತೆಯಲ್ಲಿ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಡಿಸಿ ಪರವಾಗಿ ನಿಂತಿದ್ದಾರೆ. ಅವರಿಂದ ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಒಂದು ಕಾಂಗ್ರೆಸ್ಸಿಗರ ಹಿಂದೂ ವಿರೋಧಿ ಮಾನಸಿಕತೆಯನ್ನ ತೋರಿಸುತ್ತೆ. ಭಗವಧ್ವಜ ಅಂದ್ರೆ ನಿಷೇಧಿತ ಧ್ವಜನಾ? ಏನಾರ ಭಗವಧ್ವಜ ಪಾಕಿಸ್ತಾನದ ಧ್ವಜದ ತರ ಕಂಡುಬಿಡುತ್ತಾ ಕಾಂಗ್ರೆಸ್ನವರಿಗೆ? ಭಗವ ಅಂದ್ರೆ ಒಂದು ತ್ಯಾಗದ ಸಂಕೇತ, ಭಗವ ಅಂದ್ರೆ ಒಂದು ಶೌರ್ಯದ ಸಂಕೇತ. ಭಗವಧ್ವಜ ಇವತ್ತಿನವರೆಗೂ ಜಗತ್ತಿನಲ್ಲಿ ಭಯೋತ್ಪಾದಕರನ್ನು ಸೃಷ್ಟಿ ಮಾಡಿಲ್ಲ. ಭಗವಧ್ವಜ ಸೃಷ್ಟಿ ಮಾಡಿರೋದು ಸಂತರನ್ನ, ಭಗವಧ್ವಜ ಸೃಷ್ಟಿ ಮಾಡಿರೋದು ತ್ಯಾಗಜೀವಿಗಳನ್ನ, ಭಗವಧ್ವಜ ಸೃಷ್ಟಿ ಮಾಡಿರೋದು ಶೌರ್ಯದ ಪರಾಕಾಷ್ಠೆಯನ್ನ ಮೆರೆದಂತ ಶಿವಾಜಿ ಅಂತವ್ರನ್ನ ಸೃಷ್ಟಿ ಮಾಡಿದೆ, ರಾಣಾ ಪ್ರತಾಪ್ ಅಂತವ್ರನ್ನ ಸೃಷ್ಟಿ ಮಾಡಿದೆ. ಹಾಗಾಗಿ ಭಗವಧ್ವಜ ಹಿಡ್ಕೊಳ್ಳೋದು ಅಪರಾಧ ಅಲ್ಲ. ಕಾಂಗ್ರೆಸ್ಸಿಗೆ ಅದೊಂದು ರೀತಿಯ ಒಂದು ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮಧ್ಯೆ ಈಗ ಈ ಭಗವಧ್ವಜ ದಂಗಲ್ ನಡೀತಾ ಇದೆ. ಕಾಂಗ್ರೆಸ್ ನಾಯಕರು ಆಗ್ರಹಿಸ್ತಾ ಇರೋದು ಕ್ರಮ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಉಡುಪಿ ಡಿಸಿ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಆಗ್ರಹ. ಉಡುಪಿ ಜಿಲ್ಲಾಧಿಕಾರಿ ಪರ ಈಗ ಕೇಸರಿ ನಾಯಕರು ನಿಂತಿದ್ದಾರೆ. ಶಿರೂರು ಪರ್ಯಾಯದ ಸಂದರ್ಭದಲ್ಲಿ ಡಿಸಿ ಧ್ವಜ ಹಾರಿಸಿದ್ರು. ಇದು ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಡಿಸಿಯಿಂದ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಈಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಡಿಸಿಯಿಂದ ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಅದರ ಜೊತೆಯಲ್ಲಿ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ
ಬಿಜೆಪಿ ನಾಯಕರೆಲ್ಲರೂ ಕೂಡ ಡಿಸಿ ಪರವಾಗಿ ನಿಂತಿದ್ದಾರೆ. ಅವರಿಂದ ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಒಂದು ಕಾಂಗ್ರೆಸ್ಸಿಗರ ಹಿಂದೂ ವಿರೋಧಿ ಮಾನಸಿಕತೆಯನ್ನ ತೋರಿಸುತ್ತೆ. ಭಗವದ್ ಧ್ವಜ ಅಂದ್ರೆ ನಿಷೇಧಿತ ಧ್ವಜನಾ? ಏನಾರ ಭಗವದ್ ಧ್ವಜ ಪಾಕಿಸ್ತಾನದ ಧ್ವಜದ ತರ ಕಂಡುಬಿಡ್ತಾ ಕಾಂಗ್ರೆಸ್ನವರಿಗೆ? ಭಗವ ಅಂದ್ರೆ ಒಂದು ತ್ಯಾಗದ ಸಂಕೇತ, ಭಗವ ಅಂದ್ರೆ ಒಂದು ಶೌರ್ಯದ ಸಂಕೇತ. ಭಗವದ್ ಧ್ವಜ ಇವತ್ತಿನವರೆಗೂ ಜಗತ್ತಿನಲ್ಲಿ ಭಯೋತ್ಪಾದಕರನ್ನು ಸೃಷ್ಟಿ ಮಾಡಿಲ್ಲ. ಭಗವದ್ ಧ್ವಜ ಸೃಷ್ಟಿ ಮಾಡಿರೋದು ಸಂತರನ್ನ, ಭಗವದ್ ಧ್ವಜ ಸೃಷ್ಟಿ ಮಾಡಿರೋದು ತ್ಯಾಗಜೀವಿಗಳನ್ನ, ಭಗವದ್ ಧ್ವಜ ಸೃಷ್ಟಿ ಮಾಡಿರೋದು ಶೌರ್ಯದ ಪರಾಕಾಷ್ಠೆಯನ್ನ ಮೆರೆದಂತ ಶಿವಾಜಿ ಅಂತವ್ರನ್ನ ಸೃಷ್ಟಿ ಮಾಡಿದೆ, ರಾಣಾ ಪ್ರತಾಪ್ ಅಂತವ್ರನ್ನ ಸೃಷ್ಟಿ ಮಾಡಿದೆ. ಹಾಗಾಗಿ ಭಗವದ್ ಧ್ವಜ ಹಿಡ್ಕೊಳ್ಳೋದು ಅಪರಾಧ ಅಲ್ಲ. ಕಾಂಗ್ರೆಸ್ಸಿಗೆ ಅದೊಂದು ರೀತಿಯ ಒಂದು ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮಧ್ಯೆ ಈಗ ಈ ಭಗವದ್ ಧ್ವಜ ದಂಗಲ್ ನಡೀತಾ ಇದೆ. ಕಾಂಗ್ರೆಸ್ ನಾಯಕರು ಆಗ್ರಹಿಸ್ತಾ ಇರೋದು ಕ್ರಮ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಉಡುಪಿ ಡಿಸಿ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಆಗ್ರಹ. ಉಡುಪಿ ಜಿಲ್ಲಾಧಿಕಾರಿ ಪರ ಈಗ ಕೇಸರಿ ನಾಯಕರು ನಿಂತಿದ್ದಾರೆ. ಶಿರೂರು ಪರ್ಯಾಯದ ಸಂದರ್ಭದಲ್ಲಿ ಡಿಸಿ ಧ್ವಜ ಹಾರಿಸಿದ್ರು. ಇದು ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಡಿಸಿಯಿಂದ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಈಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಡಿಸಿಯಿಂದ ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಅದರ ಜೊತೆಯಲ್ಲಿ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಡಿಸಿ ಪರವಾಗಿ ನಿಂತಿದ್ದಾರೆ. ಅವರಿಂದ ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಒಂದು ಕಾಂಗ್ರೆಸ್ಸಿಗರ ಹಿಂದೂ ವಿರೋಧಿ ಮಾನಸಿಕತೆಯನ್ನ ತೋರಿಸುತ್ತೆ. ಭಗವದ್ ಧ್ವಜ ಅಂದ್ರೆ ನಿಷೇಧಿತ ಧ್ವಜನಾ? ಏನಾರ ಭಗವದ್ ಧ್ವಜ ಪಾಕಿಸ್ತಾನದ ಧ್ವಜದ ತರ ಕಂಡುಬಿಡ್ತಾ ಕಾಂಗ್ರೆಸ್ನವರಿಗೆ? ಭಗವ ಅಂದ್ರೆ ಒಂದು ತ್ಯಾಗದ ಸಂಕೇತ, ಭಗವ ಅಂದ್ರೆ ಒಂದು ಶೌರ್ಯದ ಸಂಕೇತ. ಭಗವದ್ ಧ್ವಜ ಇವತ್ತಿನವರೆಗೂ ಜಗತ್ತಿನಲ್ಲಿ ಭಯೋತ್ಪಾದಕರನ್ನು ಸೃಷ್ಟಿ ಮಾಡಿಲ್ಲ. ಭಗವದ್ ಧ್ವಜ ಸೃಷ್ಟಿ ಮಾಡಿರೋದು ಸಂತರನ್ನ, ಭಗವದ್ ಧ್ವಜ ಸೃಷ್ಟಿ ಮಾಡಿರೋದು ತ್ಯಾಗಜೀವಿಗಳನ್ನ, ಭಗವದ್ ಧ್ವಜ ಸೃಷ್ಟಿ ಮಾಡಿರೋದು ಶೌರ್ಯದ ಪರಾಕಾಷ್ಠೆಯನ್ನ ಮೆರೆದಂತ ಶಿವಾಜಿ ಅಂತವ್ರನ್ನ ಸೃಷ್ಟಿ ಮಾಡಿದೆ, ರಾಣಾ ಪ್ರತಾಪ್ ಅಂತವ್ರನ್ನ ಸೃಷ್ಟಿ ಮಾಡಿದೆ. ಹಾಗಾಗಿ ಭಗವದ್ ಧ್ವಜ ಹಿಡ್ಕೊಳ್ಳೋದು ಅಪರಾಧ ಅಲ್ಲ. ಕಾಂಗ್ರೆಸ್ಸಿಗೆ ಅದೊಂದು ರೀತಿಯ ಒಂದು